ಒಳ್ಳೇದು ಮಾಡಿದ್ದಾರೆ. ನಾವು ಏನೇ ಕೆಲಸ ಕಾರ್ಯಗಳು ನಾವು ಕೇಳ್ಕೊಂಡು ಹೋದ್ರೂ ಸ್ವಾಮಿಗಳು ಜ್ಯೋತಿಷಿಗಳು ತುಂಬ ಚೆನ್ನಾಗಿ ನಮಗೆ ಇದು ಸಂಬೋಧನೆ ಕೊಡ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇಲ್ಲಿ ವಿಶೇಷ ಏನಂದರೆ ಕೂಷ್ಮಾಂಡ ಆರತಿನ ಮಾಡಬೇಕು ಅನ್ನೋದು ವಿಶೇಷ. ಸೊ ಎಲ್ಲರೂ ಭಕ್ತಾದಿಗಳು ಅವರವ್ರ ಬೇಡಿಕೆಗಳನ್ನ ಬಿಡ್ಕೊಂಡು ಕೂಷ್ಮಾಂಡ ಆರತಿ ಮಾಡಿ ಅವ್ರದ್ದು ಬೇಡಿಕೆನ ದೇವ್ರ ಮುಂದೆ ಇಡ್ತಾರೆ. ಹತ್ರ ಬಂದಮೇಲೆ ವ್ಯವಹಾರನೂ ಆಯಿತು, ಹೊಸ ಮನೆಯೂ ಆಯಿತು, ಮಕ್ಕಳಿಗೆ ಮದುವೆನೂ ಸೆಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ವಾಮಿ ಇಲ್ಲಿನ ದೇವಸ್ಥಾನದ ಇದೆಲ್ಲನೂ. ಇಲ್ಲಿಂದ ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಅಲ್ಲದೆ ಬೆಂಗಳೂರಿಂದ ಕೂಡ ನಾನಾ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಸೊ ಅಲ್ಲಿ ಇದು ಪ್ರತಿ ಅಮಾವಾಸ್ಯೆಯಲ್ಲಿ ಹುಣ್ಮೆಯಲ್ಲಿ ಕೂಡ ವಿಶೇಷ ಹೋಮ ಕೂಡ ನಡೆಯುತ್ತೆ, ಅನ್ನದಾನ ಕೂಡ ನಡೆಯುತ್ತೆ. ಸೊ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರುವಂಥ ಇದು ಲಿಂಗ. ಸೊ ಇದು ಎಲ್ಲೂ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ರೆಡ್ ಕಲರ್ ಆಗಿದೆ ಲಿಂಗ. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದಿ ಬರುತ್ತೆ, ಒಂಡಲ್ಲ ಹಿಂಭಾಗ ಬರುತ್ತೆ. ನಾವಿಲ್ಲೇ ಪಕ್ಕದೂರು ಗ್ರಾಮಸ್ಥರು, ಬಾಜ್ರಳ್ಳಿ ಗ್ರಾಮಸ್ಥರು. ಈ ದೇವಸ್ಥಾನ ಸುಮಾರು ವರ್ಷದಿಂದನೂ ನಡೀತಾ ಇದೆ. ಇಲ್ಲಿ ನಾವು ಮುಂಚೆ ಇಲ್ಲಿ ಯೋಗ ಕ್ಲಾಸ್ಗೋಸ್ಕರ ಬರ್ತಾಯಿದ್ದೋ. ಗುರುಗಳ ಹತ್ರ ಯೋಗ ತರಬೇತಿ ನಡೀತಾ ಇತ್ತು. ನಾವೇ ಫಸ್ಟ್ ಬ್ಯಾಚ್ ಆವಾಗ ಯೋಗ ತರಬೇತಿ ನಡೀತಾ ಇತ್ತು. ಊರಿನ ಗ್ರಾಮಸ್ಥರೆಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಯೋಗ ಕ್ಲಾಸ್ಗೋಸ್ಕರ ಬರ್ತಾಯಿದ್ದೋ. ಆಮೇಲೆ ಏನಾಯಿತು, ಗುರುಗಳಿಗೆ ಏನು ಅನುಗ್ರಹ ಆಯ್ತನೋ, ದೇವರ ಅನುಗ್ರಹ ಆಯ್ತನೋ, ಅಥವಾ ಈ ದೇವರು ಇಲ್ಲಿ ಬಂದು ನೆಲೆ ಬರಬೇಕು ಅಂತ ಸಂಕಲ್ಪ ಐತನೋ ಗೊತ್ತಿಲ್ಲ. ಸೊ ಈ ದೇವರು ಇಲ್ಲಿಂದ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇಲ್ಲಿ ವಿಶೇಷ ಏನಂದರೆ ಕೂಷ್ಮಾಂಡ ಆರತಿನ ಮಾಡಬೇಕು ಅನ್ನೋದು ವಿಶೇಷ. ಸೊ ಎಲ್ಲರೂ ಭಕ್ತಾದಿಗಳು ಅವರವ್ರ ಬೇಡಿಕೆಗಳನ್ನ ಬಿಡ್ಕೊಂಡು ಕೂಷ್ಮಾಂಡ ಆರತಿ ಮಾಡಿ ಅವ್ರದ್ದು ಬೇಡಿಕೆನ ದೇವ್ರ ಮುಂದೆ ಇಡ್ತಾರೆ. ಸೊ ಅವ್ರವ್ರ ಅನುಗ್ರಹ ಆಗಿರುತ್ತೆ. ಸರಿ, ಜನ ಸುಮ್ಮನೆ ಬರಲ್ಲ, ಪ್ರತಿಯೊಂದು ಇದಕ್ಕೂ ಒಂದು ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ದೇವಸ್ಥಾನಕ್ಕೆ ಬರೋದು ಇಲ್ಲಿನ ವಿಶೇಷ. ಸೊ ಹಾಗೆ ಇಲ್ಲಿಂದ ಈ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಅಲ್ಲದೆ ಬೆಂಗಳೂರಿಂದ ಕೂಡ ನಾನಾ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಸೊ ಅಲ್ಲಿ ಇದು ಪ್ರತಿ ಅಮಾವಾಸ್ಯೆಯಲ್ಲಿ ಹುಣ್ಮೆಯಲ್ಲಿ ಕೂಡ ವಿಶೇಷ ಹೋಮ ಕೂಡ ನಡೆಯುತ್ತೆ, ಅನ್ನದಾನ ಕೂಡ ನಡೆಯುತ್ತೆ, ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಸೊ ಇದು ಇಲ್ಲಿನ ವಿಶೇಷ ಇರುತ್ತೆ ಸರ್. ನೀವು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಾಗಿ ದಿನಕ್ಕೂ ಈ ಒಂದು ದೇವಸ್ಥಾನದ ಪವಾಡಗಳು ಹೆಚ್ಚಿಗೆ ಆಗ್ತದೆ. ಸೊ ನಿಮಗೆ ಅಂದರೆ ನೀವು ಬಂದಿರ್ತೀರಿ ನಿಮಗೆ ಇದ್ರ ಬಗ್ಗೆ ಅನುಭವ ಸರ್ ಏನಂದರೆ, ನಾನು ತಿಳಿದಂಗೆ ಅಂದರೆ ನಮ್ಮ ಅಮ್ಮ ಆಗಲಿ ಅಥವಾ ಊರಿನ ನಮ್ಮ ಹಿರಿಕರೆಲ್ಲ ಬರ್ತಾ ಹೇಳ್ತಿರೋದೇನೆಂದರೆ, ಚೆನ್ನಾಗಿ ಅಂದರೆ ಎಲ್ಲರಿಗೂ ಒಂದು ನಂಬಿಕೆ. ಇವಾಗ ಒಂದು ಬೇಡಿಕೆ ಇಟ್ಕೊಂಡು ಬಂದಿರ್ತಾರೆ, ಒಂದು ಹರಕೆ ಕಟ್ಕೊಂಡು ಬಂದಿರ್ತಾರೆ. ಅದನ್ನು ಪೂಜೆ ಮಾಡಿ ಒಂದು 5 ವಾರಗಳಾಗಲಿ ಅಥವಾ 7 ವಾರಗಳಾಗಲಿ ಏನು ಕೂಷ್ಮಾಂಡ ಆರತಿ ಮಾಡ್ತಾರಲ್ಲ, ಅದಾದಮೇಲೆ ಬಗೆಹರಿದಿದೆ ಅನ್ನೋದು ಅವರ ಒಂದು ನಂಬಿಕೆ. ಸೊ ಅದ್ರ ಮೇಲೆ ನಾವು ಕೂಡ ದೇವಸ್ಥಾನಕ್ಕೆ ಏನು ಬರೋದು, ಫಸ್ಟು ದೇವಸ್ಥಾನಕ್ಕೆ ಏನು ಬರೋದು, ಒಂದು ನೆಮ್ಮದಿಗೋಸ್ಕರ ಬರೋದು, ಒಂದು ಪೀಸ್ಗೋಸ್ಕರ ಬರೋದು, ಒಂದು ಪೂಜೆ ಮಾಡಿದ್ರೆ ಬೇಡಿಕೆಗಳೆಲ್ಲ ಈಡೇರೋದು ಅವರವರ ನಂಬಿಕೆ ಮೇಲೆ, ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅರ್ಥ. ಬಟ್ ಇನ್ನೇನಂದರೆ ಒಂದು ನಮಗೂ ಕೂಡ ಅಮಾವಾಸ್ಯೆ ದಿವಸ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು, ಫ್ಯಾಮಿಲಿ ಸಮೇತ ಬರಬೇಕು ಅನ್ನೋದು ನಮ್ಮದಿದು. ಸೊ ಅದೇ ರೀತಿ ವಿಶೇಷ ಏನು ಈ ದೇವಸ್ಥಾನದಲ್ಲಿ ವಿಶೇಷ ಇದೆಲ್ಲ ಕೂಷ್ಮಾಂಡ ಆರತಿ, ಅದನ್ನು ಕೂಡ ನಾವು ಮಾಡಿದ್ದೀವಿ. ವರ್ಷದಿಂದ ಇಲ್ಲಿ ಬರ್ತೀವಿ. ಬಂದರೆ ದೇವರು ನಮ್ಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ನಾವು ಏನೇ ಕೆಲಸ ಕಾರ್ಯಗಳು ನಾವು ಕೇಳ್ಕೊಂಡು ಹೋದ್ರೂ ಸ್ವಾಮಿಗಳು ಜ್ಯೋತಿಷಿಗಳು ತುಂಬ ಚೆನ್ನಾಗಿ ನಮಗೆ ಇದು ಸಂಬೋಧನೆ ಕೊಡ್ತಾರೆ. ನಾವು ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಅವ್ರ ಹತ್ರ ಬಂದಮೇಲೆ ವ್ಯವಹಾರನೂ ಆಯಿತು, ಹೊಸ ಮನೆಯೂ ಆಯಿತು, ಮಕ್ಕಳಿಗೆ ಮದುವೆನೂ ಸೆಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ವಾಮಿ ಇಲ್ಲಿನ ದೇವಸ್ಥಾನದ ಇದೆಲ್ಲನೂ. ಅದೆಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು 8 ವರ್ಷದಿಂದ ಬರ್ತಾ ಇದ್ದೀವಪ್ಪ. 8 ವರ್ಷದಿಂದ ಬರ್ತಾ ಇದ್ದೀವಿ. ಜ್ಯೋತಿಷಿಗಳು ನಾರಾಯಣ ರೆಡ್ಡಿಯವರು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಡೆಯುತ್ತೆ. ನಮ್ಮ ಮನೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ, ಅದೇ ಥರ ಆಗುತ್ತೆ. ಏನಾದರೂ ದೋಷ ಪರಿಹಾರ ಮಾಡೋಂಗಿದ್ರೆ ವಿವಾಹ ಇದರಲ್ಲಿ ಅದೆಲ್ಲನೂ ನಮಗೆ ಕ್ಲಿಯರ್ ಮಾಡಿಕೊಡ್ತಾರೆ ಶಾಸ್ತ್ರದ ಪ್ರಕಾರ. ತುಂಬ ಚೆನ್ನಾಗಿ ನೋಡ್ತಾರಪ್ಪ ಇಲ್ಲಿ. ತುಂಬ ಸಂತೋಷಪ್ಪ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿರಣ್ ನಾರಾಯಣ. ಸೊ ನಾನಿದು ನಿನ್ನೆ ಒಂದ್ಸತಿ ಬಂದಿದ್ದೆ. ಸೊ ನಿನ್ನೆ ಬಂದಾಗ ಪುರೋಹಿತರು ಹೇಳಿದ್ರು ಇವತ್ತು ಅಮಾವಾಸ್ಯೆ ವಿಶೇಷವಿದೆ, ಆಮೇಲೆ ಪ್ರತಿಂಗಮ ಹೋಮ ಇದೆ. ಸೊ ಅದು ತುಂಬ ವಿಶೇಷವಾಗಿದೆ. ಸೊ ನೆಗೆಟಿವಿಟಿನೆಲ್ಲ ತೆಗೆದುಹಾಕ್ತಾರೆ ಅಂತ, ಅದಕ್ಕೆ ಪೂಜೆ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇವತ್ತು ತಿರ್ಗಾ ಮತ್ತೆ ನಾನು ದೇವ್ರ ದರ್ಶನ ಮತ್ತು ಆ ಹೋಮಕ್ಕೆ ಅಟೆಂಡ್ ಮಾಡಿದೆ. ದೇವಸ್ಥಾನದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇದು ನನಗೆ ಫೇಸ್ಬುಕ್ ಮೂಲಕ ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ನಿನ್ನೆ ಬಂದಾಗ ಪುರೋಹಿತರು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಇದು ನರ್ಮದಾ ನದಿಯಲ್ಲಿ ಸಿಕ್ಕಿರುವಂಥ ಇದು ಲಿಂಗ. ಸೊ ಇದು ಎಲ್ಲೂ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಸೊ ಇದು ರೆಡ್ ಕಲರ್ ಆಗಿದೆ ಲಿಂಗ.
ಸೊ ಹಾಗಾಗಿ ಪ್ಲಸ್ ಅಗೇನ್ ಅಘೋರಿಗಳು ಬಂದು ಇಲ್ಲಿ ವಿಶೇಷವಾಗಿ ಶಿವರಾತ್ರಿ ದಿನ ಅವರು ಪ್ರತ್ಯಕ್ಷ ಆಗಿ ಪೂಜೆ ಮಾಡಿ ಹೋಗ್ತಾರಂತೆ. ಸೊ ಅದ್ರದ್ದು ದೆಸೆ ಇದು ತುಂಬ ವಿಶೇಷವಾಗಿದೆ. ಮತ್ತು ಎರಡನೇದು ಇಲ್ಲಿ ಅಗೇನ್ ಯಾರ್ಯಾರು ಅಗೇನ್ ಆಧ್ಯಾತ್ಮಿಕವಾಗಿ ಅಥವಾ ಮೆಟೀರಿಯಲಿಸ್ಟಿಕ್ ಏನಾದರೂ ಒಂದು ಅವ್ರಿಗೆ ಹರಕೆ ಅಥವಾ ಏನಾದರೂ ಇದ್ದರೆ ಅದನ್ನು ಅವರು ಇಲ್ಲಿ ಪೂರೈಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡೇನಹಳ್ಳಿ ಬಿಡದಿ ಬರುತ್ತೆ, ವಂಡರ್ಲಾ ಹಿಂಭಾಗ ಬರುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಇಲ್ಲಿಗೆ ಒಂದು 4 ವರ್ಷ ಕಳೀತಾ ಇದೆ. ಈ 4 ವರ್ಷದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವರ ಒಂದು ಕಷ್ಟಗಳನ್ನ ಈಡೇರಿಸ್ಕೊಂಡಿರೋಂಥ ಉದಾಹರಣೆಗಳು ನಮಗೆ ಸಾಕಷ್ಟು ಇಲ್ಲಿ ಸಿಗುತ್ತೆ. ಇಲ್ಲಿ ಕಳೆದ 4 ವರ್ಷಗಳಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಹಾಪ್ರತ್ಯಂಗಿರ ಹೋಮ, ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ ಇಲ್ಲಿ. ಅಂದರೆ ಕಾಲಭೈರವನಿಗೂ ಹೋಮ ಆಗುತ್ತೆ ಮತ್ತು ಪ್ರತ್ಯಂಗಿರ ದೇವಿಗೂ ಹೋಮ ಆಗುತ್ತೆ. ಪ್ರತ್ಯಂಗರ ಅಂತ ಹೇಳಿದ ತಕ್ಷಣ ಪ್ರತ್ಯುತ್ತರ ಕೊಡುವಂಥದ್ದು. ಪ್ರತ್ಯುತ್ತರ ನಾವು ಯಾರು ಕೊಡ್ತೀವಿ ಅಂತ ಹೇಳಿದ್ರೆ ಶತ್ರುಗಳಿಗೆ. ಇವಾಗ ಯಾರೋ ಮಾಟ ಮಂತ್ರ ಮಾಡಿರ್ತಾರೆ, ಮನೆಯಲ್ಲೇ ಕೇಳೋರು ನೀವು ನೋಡಿರ್ಬೋದು, ಹೆಂಗಸು ಒಬ್ಬೊಬ್ಬರೇ ಇದ್ದಾಗ ನನ್ನ ಹತ್ರ, ನಾನು ಮೂಲತಃ ಜ್ಯೋತಿಷಿ ಆಗಿರೋದ್ರಿಂದ ಸುಮಾರು ಜನ ನನ್ನ ಹತ್ರ ಬರ್ತಾರೆ, ಗುರುಗಳೇ ನಾನು ರೂಮಲ್ಲಿ ನಿಂತಿದ್ದಾಗ ಅಥವಾ ಒಬ್ಬರೇ ಮಲಗಿದ್ದಾಗ ಯಾವುದೋ ಒಂದು ನೆರಳು ಓಡೋದಂಗೆ ಆಗುತ್ತೆ, ಯಾರೋ ಕಪ್ಪು ನೆರಳು ಕಣ್ಮುಂದೆ ನಿಂತಂಗೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಅಂತಹ ತೊಂದರೆಗಳಿರುವಂಥವ್ರು ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಅಂಥವ್ರು ಬಂದು ಇಲ್ಲಿ ಹೋಮವನ್ನು ಮಾಡಿಸಿದ್ದೆ ಆದರೆ ಖಂಡಿತ ಅಂಥ ಒಂದು ಸಮಸ್ಯೆ ಕಳ್ಕೊಂಡಂಥವರು ಸಹಸ್ರ ಜನ ನಮಗೆ ಸಿಗ್ತಾರೆ. ಮತ್ತು ಬಹಳ ಪ್ರಮುಖವಾಗಿ ಅನಾರೋಗ್ಯ ವಿಚಾರದಲ್ಲಿ ಅನಾರೋಗ್ಯ ಇರುವಂಥವ್ರು ಇಲ್ಲಿ ಬಂದು ಹೋಮವನ್ನು ಮಾಡಿಸಿ, ಗುರುಗಳೇ ನಮಗೆ ಆರೋಗ್ಯ ಸರೋಯ್ತು, ನಮ್ಮ ತಾಯಿ ಸರೋದ್ರು, ನಮ್ಮ ತಂದೆ ಸರೋದ್ರು, ಕಾಲು ನೋವಾಯಿತು, ಕಾಲು ನೋವು ನಿವಾರಣೆ ಆಯಿತು, ನಮ್ಮ ತಂದೆ ಹಾಸಿಗೆಯಿಂದನೇ ಎದೋಲ್ತಾ ಇರಲಿಲ್ಲ, ಇವತ್ತು ಇಲ್ಲಿ ಬಂದು ಹೋಮ ಮಾಡಿದ್ಮೇಲೆ ಎದೋಲ್ತಾರೆ. ಈ ಥರ ಒಂದು ಅನೇಕ ವಿಚಾರಗಳನ್ನ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಹಾಗೆ ಒಬ್ಬರು ನಾನು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಒಬ್ಬ ಹುಡುಗಿನ ಗಂಡ ಮತ್ತು ಅತ್ತೆ ಇಬ್ಬರೂ ಆ ಹುಡುಗಿಗೆ ಒಂದೊಂದು ಕಾಲು ಸುಮಾರು 1.5 ಅಡಿಯಷ್ಟು ದಪ್ಪ ಆಗಿರುತ್ತೆ, ನಡೆಯೋಕೆ ಆಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಆ ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಹೋಮಕ್ಕನ್ನು ಕೂರ್ತಾರೆ, ಅವ್ರನ್ನ ಹೊತ್ಕೊಂಡ್ಬರ್ತಾರೆ. ಅವರಿಬ್ಬರು ಹೋಮಕ್ಕೆ ಹೋದ್ದು ಮಾರನೇ ಬೆಳಗ್ಗೆ ಎದ್ದು ಆ ಹುಡುಗಿ ನಡೀತಾಳೆ. ಅಂದರೆ ಅಷ್ಟು ಸತ್ಯಾಂಶವನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೀವಿ. ಅಂದರೆ ಇವೆಲ್ಲ ನಿಜಕ್ಕೂ ನಮಗೆ ಅಚ್ಚರಿಯನ್ನು ತಂದುಕೊಡೋಂಥ ಒಂದು ಕ್ಷೇತ್ರವಾಗಿ ಅದು ಬೆಳೀತಾ ಇದೆ. ಬಹಳ ಮುಖ್ಯವಾಗಿ ಕೂಷ್ಮಾಂಡ ಆರತಿ. ಕೂಷ್ಮಾಂಡ ಅಂತ ಹೇಳಿದ್ರೆ ಬೂದುಗುಂಬಳ ಅಂತ ಹೇಳಿದ್ರೆ ಜ್ಯೋತಿಷ್ಯದಲ್ಲಿ ರಾಹುಗ್ರಹಕ್ಕೆ ನಾವು ಹೋಲಿಸ್ತೀವಿ. ಅದನ್ನು ರಾಹುಗ್ರಹಕ್ಕೆ ಕೆಲವೊಂದು ಗ್ರಹಗಳ ಒಂದು ಸಂಯೋಗ ಜಾತಕದಲ್ಲಿ ಆದಾಗ ಭಯದ ವಾತಾವರಣ. ನೀವು ನೋಡಿರ್ಬೋದು, ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ತೊಗೊತಾ ಇರ್ತಾರೆ, ಇನ್ನೇನು ಎಕ್ಸಾಮ್ ಬರೋ ಅಷ್ಟರಲ್ಲಿ ಫುಲ್ ಡಲ್ ಆಗಿ ಹೋಗ್ತಾರೆ. ಎಕ್ಸಾಮಲ್ಲಿ ಫೇಲ್ ಆಗಿರೋವಂಥವ್ರು ಸಹ ನಾನು ನೋಡಿದ್ದೀನಿ. ಅಂಥ ಒಂದು ಸಮಯದಲ್ಲಿ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳ ಸಂಯೋಗ ಸರಿ ಇರೋದಿಲ್ಲ. ಅಂಥವ್ರು ಬಂದು ಇಲ್ಲಿ ಕೂಷ್ಮಾಂಡ ಆರತಿನ ಮಾಡಿದ್ದೆ ಆದರೆ ಅನೇಕ ಜನರು ವಿದ್ಯಾವಂತರು ಸಹ ಒಳ್ಳೆ ಅಂಕಗಳನ್ನ ತಗೊಂಡಿರೋಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರುತ್ತೆ. ವೈವಾಹಿಕ ವಿಚಾರದಲ್ಲಿ ಇರ್ಬೋದು, ಸಂತಾನ ಪ್ರಾಪ್ತಿ ಇರ್ಬೋದು. ಒಬ್ಬರಿಗೆ ಇಲ್ಲಿ ಬಂದು ಸಂತಾನ ಇರಲಿಲ್ಲ, ಅವ್ರು ಬಂದು ಗಂಡ್ಮಗು ಆಗಲಿ ಅಂತ ಬೇಡ್ಕೊತಾರೆ, ಅವ್ರ ಗಂಡ್ಮಗು ಆಗುತ್ತೆ, ಆ ಮಗುಗೆ ವರದ ಅಂತ ಹೆಸರಿಟ್ಟಿವ್ರೆ. ಅಂಥ ಒಂದು ಉದಾಹರಣೆಗಳು ನಿಜಕ್ಕೂ ನಮಗೆ ಈ ಒಂದು ಕ್ಷೇತ್ರದ ಮಹಿಮೆ, ಒಂದು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಇಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತ ನಾವು ಅಂದ್ಕೊಂಡಿಲ್ಲ. ಆದರೆ ನಾವು ಮನೆ ಮಟ್ಟಕ್ಕೆ ಸಾಕು ಅಂತ ಹೇಳಿ ದೇವಸ್ಥಾನ ಮಾಡಿದ್ದು, ಆದರೆ ಇವತ್ತು ಇದು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊತಾ ಇರೋವಂಥದ್ದು ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಅಘೋರಿಗಳು ಹೇಳಿರುವಂಥದ್ದು ನಿಜ ಅನಿಸ್ಬೋದು. ಹಾಗೆ ಮಹಾ ಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ. ಆ ಹೋಮದಲ್ಲಿ ಬರುವಂಥ ಭಕ್ತಾದಿಗಳು ಮನೆಯಿಂದ ಒಂದು ಅರ್ಧ kg ಒಣಮೆಣಸಿನ್ಕಾಯನ್ನು ತಗೊಂಡು ಮನೆಗೆ 3 ಅಡಿ ತಳಬಾಗಲು ಸುತ್ತಿ, ಅಥವಾ ಆ ಮನೇಲಿ ಯಾರಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅವ್ರಿಗೂ ಒಂದು 3 ಸುತ್ತನ್ನು ಸುತ್ತಿ ಒಂದು ಅರ್ಧ kg ಒಣಮೆಣಸಿನ್ಕಾಯಿನ ತಂದು ಇಲ್ಲಿ ಒಂದು ಚೀಟಿಯನ್ನು ಮಾಡಿಸಿ ಹೋಮಕ್ಕೆ ಕೂತು ಅವ್ರ ಮುಖಾಂತರ ಒಣಮೆಣಸಿನ್ಕಾಯಿನ ಹೋಮಕ್ಕೆ ಹಾಕಿಸ್ತೀವಿ. ಖಂಡಿತ ಎಂತಹ ತೊಂದರೆಗಳಿದ್ರು ಆ ತೊಂದರೆಗಳೆಲ್ಲ ನಿವಾರಣೆ ಆಗಿರೋಂಥ ಉದಾಹರಣೆಗಳು ನಾವು ಸಹಸ್ರ ಜನರನ್ನ ನೋಡಿದ್ದೀವಿ. ಅದರಿಂದ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡ್ಬೋದು. ಮೈಸೂರು ಆಸೆ ಹೋಗೋದಂಥವ್ರು ವಂಡರ್ಲಾಗೆ ಇಳ್ಕೋಬೇಕು, ವಂಡರ್ಲಾ ಸ್ಟಾಪ್ ಅಂತ ಹೇಳ್ತೀವಿ. ಅಲ್ಲಿ ಇಳ್ಕೊಂಡು ಜಡೇನಹಳ್ಳಿಗೆ ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಅವ್ರು ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ. ಖಂಡಿತವಾಗಿ ಇದೊಂದು ಅದ್ಭುತ ಕ್ಷೇತ್ರ. ಮತ್ತು ಇಲ್ಲೆಲ್ಲ ಒಂಥರ ಸಾಮಾನ್ಯ ಪೂಜೆಗಳಿರುತ್ತೆ. ನಿಮ್ಗೇನು ಪೂಜೆಯಲ್ಲಿ ಹೇರುವಂಥದ್ದಾಗಲಿ, ಸುಮ್ಮನೆ ಆ ಹೋಮಗಳು ಅಥವಾ ಈ ಹೋಮಗಳು ಮಾಡಿಸುವಂಥದ್ದು ಅಥವಾ ಅಧಿಕ ಖರ್ಚು ಮಾಡಿ ಪೂಜೆಗಳನ್ನ ಮಾಡುವಂಥದ್ದಾಗಲಿ ಖಂಡಿತ ಈ ದೇವಸ್ಥಾನದಲ್ಲಿ ಇರೋದಿಲ್ಲ. ಖಂಡಿತ ತಾವೆಲ್ಲ ಬಂದು ಒಮ್ಮೆ ಭೇಟಿಯನ್ನು ನೀಡಿ ಅಂತೇಳಿ ಕಳಕಳಿಯ ಮನವಿ. ಇನ್ನೊಂದು ಈ ಮೆಣಸಿನ್ಕಾಯಿ ಬಗ್ಗೆ ಹೇಳಿದ್ರಿ ತಾವು. ಮೆಣಸಿನ್ಕಾಯಿ ಅಂದ್ರೆ ನೋಡಿ, ಮನೆಯಿಂದಾನೇ ತಗೊಂಡ್ಬಂದಿ ನೀವು, ನಾವೇನೋ ಇಲ್ಲೇನೋ ಮಾಡೋದ್ ಬೇಕಾಗಿಲ್ಲ.
ಮನೆಯಿಂದಲೇ ತಗೊಂಡ್ಬಂದು ನೀವು ತಗೊಂಡಿರುವಂತ ಮೆಣಸಿನ್ಕಾಯಿನ ಇದ್ರಲ್ಲಿ ಹಾಕಿ ನಾವು ಕೂಡ ಇಷ್ಟೊತ್ತಿನವರೆಗೂ ಹೋಮದಲ್ಲಿ ಕೂತಿದ್ವಿ. ಸೊ ಕೂತಿದ್ದಾಗ ಒಂದಿಷ್ಟು ಘಾಟ್ ಆಗ್ಲಿ ಒಂಥರ ಮುಖ ಉರಿಯೋದಾಗ್ಲಿ ಅದು ಯಾವುದೇ ಫೀಲ್ ಬರ್ಲಿಲ್ಲ. ಹೌದು, ಇಲ್ಲಿ ಅಷ್ಟು ಶಕ್ತಿಯುತವಾದ ಒಂದು ಇದು ಮಹಾಪ್ರತ್ಯಂಗಿರ ಹೋಮ ಇದು. ಅದರಿಂದ ಮನೆಯಿಂದ ತರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಮನೇಲಿ ಏನೋ ಒಂದು ಕಾಡಾಟ ಇರುತ್ತೆ, ಯಾರೋ ಒಂದು ಮಾಟ ಮಂತ್ರ ಅಂತ ಒಂದು ಭಯಭೀತರಾಗಿರ್ತಾರೆ, ಅಥವಾ ಮನೇಲಿ ಓಡಾಡುವಾಗ ಏನೋ ಒಂದು ಕರಿನೆರಳು ಓಡಾಡ್ದಂಗೆ ಇರುತ್ತೆ. ಇವೆಲ್ಲ ಮತ್ತು ನಾನು ಬಹಳ ಮುಖ್ಯವಾಗಿ ಹೇಳೋಂಥದ್ದಾದರೆ ಅನಾರೋಗ್ಯ ಪೀಡಿತರು ಮುಖ್ಯವಾಗಿ ಅಂಥವ್ರನ್ನು ಸಹ 3 ಸುತ್ತು ಸುತ್ಕೊಂಡು ಮೆಣಸಿನ್ಕಾಯಿನ ತಂದಿಲ್ಲಿ ಹೋಮಕ್ಕೆ ಹಾಕಿದ್ದೇ ಆದರೆ ಖಂಡಿತ ಅನೇಕ ಜನರು ನಾವು ನೋಡಿರುವಾಗ ಹೇಳಿದ್ನಲ್ಲ ಆಗಲೇ ನಮಗೆ ಆಶ್ಚರ್ಯ ಆಗುತ್ತೆ. ಗುರುಗಳೇ, ನಾವು ಹೋಮವನ್ನು ಮಾಡಿಸಿದ ನಂತರ ತುಂಬ ಅನುಕೂಲ ಆಗ್ತಾ ಇದೆ ನಮಗೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಬಹಳ ವಿಶೇಷವಾಗಿ ಅಂತ ನೋಡಿದ್ರೆ, ನೀವು ಬೇರೆ ಕಡೆ ಪ್ರತ್ಯಂಗಿರ ಹೋಮವನ್ನು ಮಾಡಿಸಿರುವಂಥ ನೋಡಿರ್ಬೋದು, ಆ ಭಕ್ತರೆಲ್ಲೋ ಕೂತಿರ್ತಾರೆ, ಬಂದು ಸಂಕಲ್ಪ ಮಾಡಿ ಆ ಮೆಣಸಿನ್ಕಾಯಿ ಮುಟ್ಟಿಸ್ಕೊಂಡೋಗಿ ಅವರೇ ಮೆಣಸಿನ್ಕಾಯಿನ ಹೋಮಕ್ಕೆ ಹಾಕ್ತಾರೆ. ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಸ್ವಯಂ ಭಕ್ತರೇ ಬಂದು ಇಲ್ಲಿ ಅವರಲ್ಲೇ ದೃಷ್ಟಿ ತಗೊಂಡು ಮೆಣಸಿನ್ಕಾಯಿನ ಹಾಕಿದ್ದೇ ಆದರೆ ಅನೇಕ ಜನರಿಗೆ ಖಂಡಿತವಾಗಿ ಒಳಿತಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಓಕೆ ಗುರುಗಳೇ, ಇನ್ನೊಂದು ಭಕ್ತಾದಿಗಳಲ್ಲಿ ಕೆಲವರಿಗೆ ಕಾಣುತ್ತೆ, ನಾವು ತುಂಬಾ ಬಡವರು, ಅದಕ್ಕೆಲ್ಲ ಸಾವಿರಾರು ರೂಪಾಯಿಗಳು ಖರ್ಚಾಗುತ್ತೆ ಹೋಮಕ್ಕೆ, ಹಾಗೆ ಅನ್ನೋದು ಎಷ್ಟೋ ಲಕ್ಷಾಂತರ ಭಕ್ತಾದಿಗಳ ಒಂದು ಇದಾಗಿದೆ ಅಂದ್ರೆ ಬಡವರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇದರಲ್ಲಿ ಹೋಮ ಹವನಗಳಿಗೆಲ್ಲ ಜಾಸ್ತಿ ಬೆಲೆ ಇರುತ್ತೆ. ಅಲ್ಲ, ನಾನು ನೋಡಿರೋ ಹಾಗೆ ನನ್ನ ಹತ್ರ ಬರುವಂತ ಭಕ್ತರು ಏನ್ ಹೇಳ್ತಾರೆ, ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲೋ ತಮಿಳ್ನಾಡಲ್ಲಿ 18,000 ತೊಗೊತಾರಂತೆ, 12,000 ತೊಗೊತಾರೆ, 5,000 ತೊಗೊತಾರೆ, 10,000 ತೊಗೊತಾರೆ ಹೋಮಕ್ಕೆ ಅಂತ ಹೇಳ್ತೀವಿ. ಇಲ್ಲೇನಿಲ್ಲ, ನೀವು ಮನೆಯಿಂದ ಒಣಮೆಣಸಿನ್ಕಾಯಿ ಅಂತಂದರೆ 900 ರೂಪಾಯಿ ದೇವಸ್ಥಾನ ಕಟ್ಟಬೇಕಾಗತ್ತೆ. ಕೇವಲ 900 ರೂಪಾಯಿನ ಕಟ್ಟಿ ನೀವು ಹೋಮ ಕೂತ್ಕೊಂಡು ನೀವು ದೃಷ್ಟಿನ ತೆಗೆದು ಹಾಕ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ದೇವಸ್ಥಾನದಲ್ಲೂ ನಾವು ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ. ಹಾಗೆ ದೇವಾಲಯದ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಲ್ಪ ಪ್ರಮಾಣದ ಒಂದು ಚಾರ್ಜನ್ನು ನಾವು ಮಾಡ್ತಾ ಇದ್ದೀವಿ. ಬಹಳ ಸಹಸ್ರ ರೂಪಾಯಲ್ಲಿ ನೀವು ಇಲ್ಲಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ನಿಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಬರೀ 250 ರೂಪಾಯಿ ಕೊಟ್ಟರೆ ಕೂಷ್ಮಾಂಡ ಆರತಿ ಕೊಡ್ತಾರೆ. ಆ ಕೂಷ್ಮಾಂಡ ಕುಂಬಳಕಾಯಿ ಕೊಡ್ತಾರೆ, ಬತ್ತೆ ಕೊಡ್ತಾರೆ, ಎಣ್ಣೆ ಹಾಕ್ತಾರೆ. ಈ ಒಂದು ಆರತಿಯನ್ನು ನೀವು ದೇವನಿಗೆ ಮಾಡಿದ್ದೇ ಆದರೆ ಖಂಡಿತ ಅದರಲ್ಲೂ ಸಹ ಶಿವಪ್ಪ ತೃಪ್ತನಾಗ್ತಾನೆ. ಖಂಡಿತ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಖಂಡಿತವಾಗಿ ಸ್ವಾಮಿಗಳು, ಅಂದ್ರೆ ಇದನ್ನ ಏನಕ್ಕೋಸ್ಕರ ಕೇಳಿದೆ ಅಂತಂದ್ರೆ, ಎಷ್ಟೋ ಜನ ನಾವು ದುಡ್ಡು ತಗೊಂಡ್ಬರ್ಲಿಲ್ಲ, ನಾವ್ ಹಂಗ್ ಬಂದ್ವಿ, ಏನು ಗೊತ್ತಿರ್ಲಿಲ್ಲ, ಫ್ರೀ ಇದೆಯೇನೋ ಅಂದ್ಕೊಂಡ್ವಿ, ಅಥವಾ ಜಾಸ್ತಿ ದುಡ್ಡು ಆಗುತ್ತೇನೋ ಇನ್ನೊಂದ್ಸರಿ ಮಾಡ್ಸೋಣ ಅಂದ್ಕೊಂಡ್ ಬಂದ್ವಿ. ಈ ತರ ಎಲ್ಲ ಇರುತ್ತೆ, ಆ ಗೊಂದಲಗಳಿರುತ್ತೆ. ಅದಕ್ಕೋಸ್ಕರ ನಿಮ್ಮಿಂದನೇ ಅಂದ್ರೆ ಈಗಿನ ಕಾಲದಲ್ಲಿ ಫ್ರೀ ಅಂತ ಯಾರು ಎಲ್ಲೂ ಏನು ಮಾಡಕ್ಕಾಗಲ್ಲ. ನಾನು ಸುಮಾರು ಕಡೆ ಅದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ರಲ್ಲ, ಆ ಒಂದು ದುಡ್ಡನ್ನ ಹಣನ ಏನ್ ಕೊಡ್ತೀರಿ ತಾವು ಅದನ್ನ ಅನ್ನದಾನಕ್ಕೆ. ಹೌದು, ಇಲ್ಲಿ ದೇವತಾ ಕಾರ್ಯಗಳಿಗೆ. ಮತ್ತೆ ಇನ್ನೊಂದು ಕೆಲವರಲ್ಲಿ ಇದೆ, ಅಥವಾ ಕುಂಬಳಕಾಯಿ 250 ರೂಪಾಯಿ ತಗೊಂತಾರೆ ಅಂತ. ನಾವು ಕೆಲವು ಕಡೆ ನೋಡಿದ್ವಿ, ಬರೀ ತೆಂಗಿನಕಾಯಿಗೆ 800 ರೂಪಾಯಿ ತಗೊಂಡ್ ಕಟ್ಟೋರು ಇದ್ದಾರೆ. ಇಲ್ಲಿ ಕುಂಬಳಕಾಯಿಗೆ 250 ರೂಪಾಯಿ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಮತ್ತು 250 ರೂಪಾಯಿನ ನಾವು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಥ ವ್ಯಕ್ತಿ ನನಗಿಲ್ಲ. ನನಗೆ ಇಲ್ಲಿಂದ ದುಡ್ದು ನಾನೇನೋ ನಮ್ಮ ಫ್ಯಾಮಿಲಿನ ಸಾಕಬೇಕು ಅನ್ನೋದು ಖಂಡಿತ ನನಗಿಲ್ಲ. ಇಲ್ಲಿ ಬರೋಂಥ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳೋರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಬರುವಂಥ ದುಡ್ಡನ್ನು ಅಲ್ಪ ಸ್ವಲ್ಪ ಹೋಲಿಸಿ ದೇವಸ್ಥಾನದ ಒಂದು ಅಭಿವೃದ್ಧಿಯನ್ನು ಖಂಡಿತವಾಗಿ ಮಾಡ್ತಾ ಇದ್ದೀವಿ. ಖಂಡಿತ ಸ್ವಾಮಿಗಳೇ, ತುಂಬಾ ಖುಷಿ ಆಯ್ತು. ಖಂಡಿತವಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಬರ್ಬೇಕಾದ್ರೆ ಸತ್ಯವಾಗಿ ಏನೋ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲಿನ ಪವಾಡಗಳು ಅಥವಾ ಒಂದು ಜನಸಂಖ್ಯೆ ನೋಡ್ತಾ ಇದ್ದಾಗ ನಮಗೂ ಎಲ್ಲೋ ಒಂದ್ ಕಡೆ ಒಳಗಡೆಗೆ ಅದೇನಂತಾರೆ ಮನಃಶಾಂತಿ ಅನ್ನೋದು ಸಮಾಧಾನಕರವಾಗಿ. ನಂಗೆ ಇಲ್ಲಿ ಒಬ್ರು ವಿಜ್ಞಾನಿಗಳು ಬರ್ತಾರೆ, ಇಸ್ರೋ ಇಂದ ಒಬ್ರು ವಿಜ್ಞಾನಿಗಳು ಬರ್ತಾರೆ. ನೀವು ನೋಡಿರ್ಬೋದು, ವಿಜ್ಞಾನಿಗಳು ಅವ್ರು ಹೋಗುವಂಥದ್ದು ತಿರುಪತಿಗೆ, ಯಾವುದೋ ಒಂದು ರಾಕೆಟ್ ಲಾಂಚ್ ಮಾಡುವಾಗ ಇರ್ತಾರಲ್ಲ, ಅಂತಹ ಒಂದು ಸ್ಥಳದಿಂದ ಬಂದಂಥ ಒಬ್ಬರು ವಿಜ್ಞಾನಿಗಳು ನನ್ನ ಮಾತು ಹೇಳ್ತಾರೆ, ಗುರುಗಳೇ, ನಾವು ತಿರುಪತಿಯಲ್ಲಿ ನಿಂತು ಏನು ನಾವು ಆ ಒಂದು ವೈಬ್ರೇಷನ್ ನೋಡ್ತೀವಲ್ಲ, ಆ ವೈಬ್ರೇಷನ್ ಈ ಸನ್ನಿಧಾನ ನಮಗೆ ಸಿಗ್ತಾ ಇದೆ. ಮುಂದೊಂದು ದಿನ ಇಲ್ಲಿ ಕಾಲಿಡಕ್ಕೆ ಜಾಗ ಇರೋದಿಲ್ಲ, ಆ ರೀತಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಿಜಕ್ಕೆ ಇದು ಒಂಥರ ಅದ್ಭುತ ಆಗುತ್ತೆ. ಇನ್ನೊಬ್ರು ಲಂಡನ್ನಿಂದ ಹುಡ್ಕೊಂಡ್ಬಂದವ್ರೆ ದೇವಸ್ಥಾನವನ್ನು, ಮತ್ತು ಸೌದಿ ಅರೇಬಿಯಾದಿಂದ ಬಂದಿದ್ದಾರೆ. ಈ ರೀತಿ ಒಂದು ರೀತಿ ವಿಶ್ವಪ್ರಸಿದ್ಧಿ ಅಂತ ಪಡಿತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಮತ್ತು ನನ್ನ ಒಂದು ಇವತ್ತು ನಾವೇನು ಪ್ರತಿಷ್ಠಾಪನೆ ಮಾಡಿದ್ದೀವಿ, ಈ ಲಿಂಗದಿಂದ ಅನೇಕ ಜನಕ್ಕೆ ಒಳಿತಾಗಲಿ ಅನ್ನೋದೇ ನನ್ನ ಆಶಯ.